ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಖ್ಯಾತ ವಾಗ್ಮಿಗಳು, ಚಿಂತಕರು ಹಾಗೂ ರಾಜ್ಯದಲ್ಲಿ ಸೇವೆಗೆ ಅಂತಾನೆ ಪ್ರಖ್ಯಾತಿ ಪಡೆದಿರುವಂತಹ ಸಂಘಟನೆಯಾದ ಯುವ ಬ್ರಿಗೇಡ್ನ ಸಂಸ್ಥಾಪಕರಾದ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರು ಶಿಡ್ಲಘಟ್ಟದಲ್ಲಿ ವಿಎಚ್ಪಿ ಬಜರಂಗ ದಳ ಆಯೋಜಿಸಿದ್ದ ಶ್ರೀರಾಮೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದರು. ಇದೇ ವೇಳೆ ಸುಮನ್ ಟಿವಿ ತಂಡ ಅವರ ಜೊತೆ ರಾಷ್ಟ್ರೀಯ ವಿಚಾರಗಳ ಕುರಿತು ಮಾತುಕತೆ ನಡೆಸಿತು. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಘೋಷಣೆಯಾದ ಕದನ ವಿರಾಮದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಸರ್ ನಮಸ್ತೆ. ನಮಸ್ಕಾರ. ಸುಮನ್ ಟಿವಿಗೆ ಅಭಿನಂದನೆಗಳು. ಸರ್, ಈ ಕದನ ವಿರಾಮ ಅನ್ನೋದು ಘೋಷಣೆ ಆಗಿದೆ ಸರ್. ದೇಶ ಕದನ ವಿರಾಮವನ್ನು ಘೋಷಣೆ ಮಾಡಿದೆ. ಪಿಒಕೆಯನ್ನ ವಶ ಮಾಡಿಕೊಂಡು ಕದನ ವಿರಾಮವನ್ನು ಘೋಷಣೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ಜನರ ಅಭಿಪ್ರಾಯ. ಇದಕ್ಕೆ ಮೊದಲನೇ ಬಾರಿಗೆ ನಾವು ಮೇ 7ನೇ ತಾರೀಕು ಯಾವಾಗ ನಾವು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ವು, ಅದು ಮುರಿದ್ಕೆ ಇರ್ಬೋದು, ಅದು ಭವಾಲ್ಪುರ್ ಇರ್ಬೋದು, ವಿಶೇಷವಾಗಿ ಟೆರರಿಸ್ಟ್ಗಳ ಠಾಣ್ಯಗಳನ್ನ ಗುರುತಿಸಿ ಹೊಡೆದ್ವಲ್ಲ, ಅದು ಹೊಡೆದಾಗ್ಲೇ ಭಾರತ ತುಂಬಾ ಸ್ಪಷ್ಟವಾದ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. ಏನ್ ಹೇಳಿಕೆ ಕೊಟ್ಟಿತ್ತು ಅಂತಂದ್ರೆ, ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಅಂತ. ನನಗೆ ಇದನ್ನ ವಿಸ್ತಾರ ಮಾಡುವಂತ ಯಾವ ಉತ್ಸಾಹವೂ ಇಲ್ಲ, ಯಾವ ಉದ್ದೇಶವೂ ಇಲ್ಲ. ಇಲ್ಲಿಗೆ ನಾನು ಎಂಡ್ ಮಾಡ್ಲಿಕ್ಕಿದ್ದೀನಿ ಅಂತ ತುಂಬಾ ಸ್ಪಷ್ಟವಾಗಿ ಭಾರತ ಹೇಳಿತ್ತು. ಅಂದ್ರೆ ನಮ್ಮ ಉದ್ದೇಶ ಇದ್ದಿದ್ದು ಏನು ಅಂತಂದ್ರೆ, ಎಲ್ಲಿ ಪಾಕಿಸ್ತಾನ ಭಯೋತ್ಪಾದಕರನ್ನ ಉತ್ಪಾದನೆ ಮಾಡುತ್ತೋ ಅದನ್ನ ನಿಮ್ಮ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಾವು ನಿಮ್ಮ ದೇಶಕ್ಕೆ ನುಗ್ತೀವಿ, ಅಲ್ಲಿ ನಾವು ಹೊಡೆದ್ ಹಾಕ್ತಿವಿ ಅಂತ. ಪಾಕಿಸ್ತಾನ ಏನಾದ್ರೂ ಎಸ್ಕಲೇಟ್ ಮಾಡ್ಲಿಲ್ಲ ಅಂದ್ರೆ, ಇದೇ ಪದಗಳನ್ನು ಅವ್ರು ಬಳಸಿದ್ರು ಅವತ್ತು, ಎಸ್ಕಲೇಟ್ ಮಾಡ್ಲಿಲ್ಲ ಅಂತಂದ್ರೆ ನಾವಿನ್ನು ಯುದ್ಧಕ್ಕೆ ಹೋಗೋದಿಲ್ಲ ಅಂತ ಭಾರತ ತುಂಬಾ ಸ್ಪಷ್ಟವಾಗಿ ಹೇಳಿತ್ತು. ಅದಾದ್ರೂ ಪಾಕಿಸ್ತಾನ ಆನಂತರ ಡ್ರೋನ್ಗಳ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡ್ತು. ಆನಂತರ ಫೈನಲಿ ಒಂದು ಶಹೀನ್ ಅನ್ನುವಂತ ಒಂದು ನ್ಯೂಕ್ಲಿಯರ್ ಆರ್ಸನಲ್ ಇರುವಂತ ಮಿಸೈಲ್ ಅನ್ನ ದೆಹಲಿಯ ಕಡೆ ಕಳಿಸ್ಕೊಟ್ಟ ನಂತರ ಭಾರತ ಅದಕ್ಕೆ ಉಲ್ಟಾ ಉತ್ತರ ಕೊಡ್ಲೇಬೇಕಾಗಿ ಬಂತು. ಅದಾದ ನಂತರ ನಾವು ಪಾಕಿಸ್ತಾನದ 11 ಏರ್ ಬೇಸ್ ಗಳನ್ನ ಧ್ವಂಸಗೊಳಿಸಿದ್ವಿ. ಯುದ್ಧದ ಮೂಡಿಗೆ ನಾವು ಬಂದಾಗಿತ್ತು. ಆದ್ರೆ ಅಷ್ಟೊತ್ತಿಗೆ ಪಾಕಿಸ್ತಾನ ಗೋಗರಿತು. ಇನ್ಫ್ಯಾಕ್ಟ್ ಇವತ್ತು ಆರ್ಟಿಕಲ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಂಗತಿಗಳು ಬಂದಿವೆ. ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಗೋಗರಿತು ಫೈನಲಿ ಅಂತಂದ್ರೆ, ದಯವಿಟ್ಟು ಯುದ್ಧವನ್ನು ನಿಲ್ಲಿಸಿ ಅಂತ ಕೇಳ್ಕೊಳ್ತು. ನಾವು ಮೊದಲನೇ ದಿನವೇ ಹೇಳಿದ್ವಿ, ಇದೇ ನಾವು ಎಂಡು, ಇಲ್ಲಿಂದ ನಾವು ಯುದ್ಧಕ್ಕೆ ಹೋಗೋದಿಲ್ಲ ಅಂತ. ಆದ್ರೆ ಪಾಕಿಸ್ತಾನವಾಗಿಯೇ ಯುದ್ಧವನ್ನು ಬಯಸಿದ್ರಿಂದ ನಾವು ಕಂಟಿನ್ಯೂ ಮಾಡಬೇಕಾಗಿ ಬಂತು. ಯಾವ ತರದ ಮರ್ಮಾಘಾತ ಆಯ್ತು ಅಂದ್ರೆ, ಕೊನೆಗೆ ಪಾಕಿಸ್ತಾನ ಮತ್ತೆ ಕೇಳ್ಕೊಳ್ಬೇಕಾಗಿ ಬಂತು. ನಾವು ಹೇಳಿದ ಮಾತಿಗೆ ತಕ್ಕಂತೆ ಅದನ್ನ ನಿಲ್ಲಿಸಬೇಕಾಗಿ ಬಂತು. ಆದ್ರೆ ಇದು ಯುದ್ಧ ನಿಲ್ಲಿಲ್ಲ, ಇದನ್ನ ಪಾಸ್ ಅಂತ ನಾವು ಕರೆದಿದ್ದೀವಿ. ಪಾಸ್ ಅಂತ ಯಾಕೆ ಕರೆದಿದ್ದೀವಿ ಅಂತಂದ್ರೆ, ಯಾವ ಸಂದರ್ಭದಲ್ಲಿ ಬೇಕಿದ್ರು ಅಟ್ಯಾಕ್ ಮಾಡಬಹುದು ಅಂತ. ಇದು ಮೊದಲನೇದು. ಇನ್ ಎರಡನೇದು ನಾವು ಗಮನಿಸಿ, ಯುದ್ಧ ವಿರಾಮವನ್ನ ನಾವು ಹೇಳಿರುವಾಗ ಏನೇನ್ ಹೇಳಿದ್ದೀವಿ? ಮೊದಲನೇದು ವಾಟರ್ ಟ್ರೀಟಿ, ಸಿಂಧು ವಾಟರ್ ಟ್ರೀಟಿ ಏನಿದೆಯೋ ಅದು ಹಾಗೆ ಇರುತ್ತೆ. ನೀರು ನಾವು ಬೇಕಾದಾಗ ಬಿಡ್ತೀವಿ, ಬೇಕಾದಾಗ ತಡಿತೀವಿ, ನಮ್ಮ ಅಧಿಕಾರಕ್ಕೆ ತಕ್ಕಂತೆ. ನಮ್ಮ ನೀರು ಇನ್ನು ಮುಂದೆ ನಿಮಗೆ ಬೇಕಾದಂತೆ ನಿಮ್ ದೇಶಕ್ಕೆ ಹರಿಯೋದಿಲ್ಲ ಅಂತ. ಸೊ ಇದನ್ನ ನಾವು ಚೇಂಜ್ ಮಾಡಲಿಲ್ಲ. ಹೀಗಾಗಿ ಯುದ್ಧದ ನಿಯಮ ನಾವು ಹಾಕೊಂಡಿದೀವಿ. ಎರಡನೇದು, ಒಂದು ನಮ್ಮ ಡಾಕ್ಟ್ರೈನ್ ಚೇಂಜ್ ಆಗಿದೆ. ಒಂದು ದೇಶದ ಯುದ್ಧದ ಒಂದು ನೀತಿ ಅಂತಿರತ್ತಲ್ಲ, ಪೂರ್ಣ ಬದಲಾಗಿದೆ. ಭಾರತ ಹೇಳಿದೆ, ಇನ್ನು ಮುಂದೆ ಟೆರರಿಸ್ಟ್ ಅಟ್ಯಾಕ್ ಭಾರತದಲ್ಲಿ ಆದ್ರೆ ಅದನ್ನ ನಾವು ಟೆರರಿಸ್ಟ್ ಅಟ್ಯಾಕ್ ಅಂತ ಪರಿಗಣಿಸೋದಿಲ್ಲ, ಪಾಕಿಸ್ತಾನ ನಮ್ಮ ಮೇಲೆ ನಡೆಸ್ತಾ ಇರುವ ಯುದ್ಧ ಅಂತ ಪರಿಗಣಿಸ್ತೀವಿ, ನಾವು ಯುದ್ಧ ಶುರು ಮಾಡ್ಬಿಡ್ತೀವಿ ಅಂತ. ಸೊ ನೀವು ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರೆ ನಾವು ಇದನ್ನ ಯುದ್ಧ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಸೊ ಇದೊಂದು ಅದ್ಭುತವಾಗಿರುವಂತ ಡಾಕ್ಟ್ರೈನ್ ಭಾರತ ನಿರ್ಮಾಣ ಮಾಡ್ಕೊಂಡಿದೆ. ಮೂರನೇದು, ಪಾಕಿಸ್ತಾನದೊಂದಿಗೆ ರಾಜತಾಂತ್ರಿಕ ವ್ಯವಸ್ಥೆ ಪುನರ್ ರೂಪುಗೊಂಡಿಲ್ಲ. ಹಿಂದೆ ಎಲ್ಲಿ ಸ್ಟಾಪ್ ಆಗಿತ್ತೋ, ಯಾವ ಕೆಟ್ಟ ಸ್ಥಿತಿಯಲ್ಲಿತ್ತೋ ಅಲ್ಲೇ ಇದೆ. ಒಂದು ಮಟ್ಟಿಗೆ ಅಟಾರಿ ಮತ್ತು ವಾಘಾ ಬಾರ್ಡರ್ ಓಪನ್ ಆಗಿದೆ ಬಿಟ್ರೆ ಇನ್ಯಾವುದೂ ಆಗ್ಲಿಲ್ಲ. ಪಾಕಿಸ್ತಾನ ಜೊತೆಗೆ ವ್ಯಾಪಾರದ ಸಂಬಂಧ ಇಲ್ಲ ಅಂತ ಹೇಳಲಾಗಿದೆ. ಪಾಕಿಸ್ತಾನದೊಂದಿಗೆ ಯಾವುದೇ ಸಾಂಸ್ಕೃತಿಕ ಸಂಬಂಧ ಮತ್ತು ಕ್ರೀಡಾ ರಿಲೇಟೆಡ್ ಸಂಬಂಧಗಳು ಇಲ್ಲ ಅಂತ ಹೇಳಲಾಗಿದೆ. ಸೊ ಹೀಗಾಗಿ ಇದು ಪಾಕಿಸ್ತಾನವನ್ನ ಪೂರ್ಣ ಬ್ಲಾಕ್ ಮಾಡುವಂತ ಪ್ರಯತ್ನ. ಎಲ್ಲಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಭಾರತ ಹೇಗೆ ಪಾತಾಳಕ್ಕೆ ತಳ್ತಾ ಇದೆ ಅಂತಂದ್ರೆ, ಸೊ ಯುದ್ಧ ಮುಗ್ದಿದೆ ಅಂತ ನಮಗ ಅನ್ನಿಸ್ತಾ ಇರ್ಬೋದು, ಆದ್ರೆ ಯುದ್ಧ ಮುಗ್ದಿಲ್ಲ. ಇನ್ನೂ ಹೆಚ್ಚಿನ ಸಂಗತಿ ಹೇಳಬೇಕು ಅಂತಂದ್ರೆ, ಅದಾಗ್ಲೇ ಈ ಯುದ್ಧದ ಜೊತೆಗೆ ಬಲೂಚಿಸ್ತಾನದಲ್ಲಿ ಗಲಾಟೆ ಶುರುವಾಗಿದೆ, ಸಿಂಧ್ ದೇಶದಲ್ಲಿ ಗಲಾಟೆ ಶುರುವಾಗಿದೆ, ಪಿಒಕೆ ನಲ್ಲಿ ಭಾರತಕ್ಕೆ ಬರಬೇಕಾಗಿರುವಂತ ಪ್ರಯತ್ನ ಶುರುವಾಗಿದೆ. ಎಟ್ ದ ಸೇಮ್ ಟೈಮ್ ಮೊಹಮ್ಮದ್ ಯೂನಿಸ್, ಬಾಂಗ್ಲಾದೇಶದ ಯಾರು ಇಂಟರಿಮ್ ಪ್ರೆಸಿಡೆಂಟ್ ಆಗಿದ್ನೋ, ಅವನನ್ನೂ ಕೂಡ ಇವತ್ತು ನಾಳೆ ಒಳಗೆ ಇಳಿಸುವ ಸಾಧ್ಯತೆಗಳಿವೆ ಅಂತ ಸುದ್ದಿ ಬರ್ತಾ ಇದೆ. ಇವೆಲ್ಲವನ್ನು ನೋಡಿದ್ರೆ ಸಮಥಿಂಗ್ ಇಸ್ ಕುಕಿಂಗ್. ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ವು ಅದಕ್ಕಿಂತ ದೊಡ್ಡದು ಬರುತ್ತೆ ಭಾರತಕ್ಕೆ ಅಂತ. ಇದೇ ವೇಳೆ ಭಾರತ ಮುಂಬರಲಿರುವ ದಿನಗಳಲ್ಲಿ ಶತ್ರು ರಾಷ್ಟ್ರಗಳೊಡನೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಹೇಗೆ ಯುದ್ಧ ಮಾಡಲಿದೆ ಎಂಬುದರ ಕುರಿತು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡರು. ಒಂದು, ಈಗ ಯುದ್ಧದ ಟರ್ಮಿನಾಲಜೀಸ್ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಒಂದು ಯುದ್ಧದಲ್ಲಿ, ಇವತ್ತಿನ ಆಧುನಿಕ ಯುದ್ಧದಲ್ಲಿ ಎರಡು ಅತ್ಯಂತ ಪ್ರಮುಖವಾದ ಸಂಗತಿ ಆಗುತ್ತೆ. ಒಂದು, ಎಲೆಕ್ಟ್ರಾನಿಕ್ ವಾರ್ಫೇರ್ ನಡೀತಾ ಇದೆ. ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂತಂದ್ರೆ ಏನು ಅಂತಂದ್ರೆ, ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ, ಅವರ ಡ್ರೋನ್ಗಳನ್ನ ಜಾಮ್ ಮಾಡೋದು, ಆ ಡ್ರೋನ್ಗಳು ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಪೂರ್ಣವಾದ ಸಹಕಾರ ಕೊಡುವಂತ ಸ್ಯಾಟಲೈಟ್ ಸಿಸ್ಟಮ್ಗಳಿಗೆ
ಗಳಿಗೆ ಸಂದೇಶ ಹೋಗದಂತೆ ತಡೆಯುವಂತ ಪ್ರಯತ್ನ. ಪಾಕಿಸ್ತಾನಕ್ಕೆ ಚೀನಾದ ಸ್ಯಾಟಲೈಟ್ ಸಿಸ್ಟಮ್ಗಳು ಸಪೋರ್ಟ್ ಮಾಡ್ತಾ ಇದ್ವು, ಅದಕ್ಕೆ ಜಾಮ್ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯವಾಗಿದೆ. ಆಮೇಲೆ ಅವರ ಡ್ರೋನ್ಗಳಿಗೆ ದಾರಿ ಗೊತ್ತಾಗದಂತೆ ದಾರಿ ತಪ್ಪಿಸುವಂತ ಸಾಧ್ಯತೆಯುಳ್ಳಂತ ಜಾಮರ್ಗಳನ್ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅಟ್ ದ ಸೇಮ್ ಟೈಮ್ ಅವರ HQ-9 ತರದ ಡಿಫೆನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅವುಗಳಿಗೆ ನಾವು ಬೇಕಾಗಿರುವಂತ ತಡೆಯನ್ನ ನೀಡಲಿಕ್ಕೆ ಸಾಧ್ಯ ಆಯಿತು. ಇವೆಲ್ಲವನ್ನೂ ಗಮನಿಸುವಾಗ ನನಗೊಂದೇನು ಅನ್ಸುತ್ತೆ, ಎಲೆಕ್ಟ್ರಾನಿಕ್ ವಾರ್ಫೇರ್ ಅಲ್ಲಿ ನಾವು ಅಗ್ರೆಸಿವ್ ಆಗಿದ್ದೀವಿ. ಎರಡನೇದು, ಭೂಮಟ್ಟದ ವಾರ್ಫೇರ್ ಅನ್ನು ತೆಗೆದುಕೊಂಡಾಗ ನಾವು ಬಳಸಿರುವಂತಹ ಮಿಸೈಲ್ಗಳು, ಪ್ರಿಸಿಷನ್ಸ್ ಅಟ್ಯಾಕ್ಸ್ ಇದೆಯಲ್ಲ, ನಮ್ಮ ನಾವಿಕ್ ಸಿಸ್ಟಮ್ ಅನ್ನು ಬಳಸಿಕೊಂಡು ನಾವು GPS ಗಿಂತ ಅತ್ಯಂತ ಸದೃಢವಾಗಿರುವಂತಹ ನಾವಿಕ್ ಸಿಸ್ಟಮ್ ಅನ್ನು ಬಳಸಿದೀವಿ ಅಂತ ಈ ಯುದ್ಧದಲ್ಲಿ ನಾವು ಕೇಳುವಾಗ ಬಹಳ ಹೆಮ್ಮೆ ಅನ್ನಿಸ್ತಿತ್ತು. ನಮ್ಮದೇ ಸಿಸ್ಟಮ್ ಅನ್ನು ಬಳಸಿಕೊಂಡು ಅಕ್ಯುರೇಟ್ ಆಗಿರುವಂತ ದಾಳಿ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗಿರೋದು ಇದು ಬಹಳ ವಿಶೇಷವಾಗಿರುವಂತ ದಾಳಿ. ಇದು ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟಿರೋದಲ್ಲ, ನಾವು ಚೀನಾಕ್ಕೆ ಉತ್ತರ ಕೊಟ್ಟಿದೀವಿ ಅಂತ ನನ್ಗನ್ಸುತ್ತೆ. ನಾವು ಇದ್ರ ಹೊಡೆದಾಕಿರೋದು ಯಾರನ್ನ? ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡೆದಾಕಿದೀವಿ. ಇದರಲ್ಲಿ ನಾವು ಚೀನಾದ JF-17 ಗಳನ್ನ ಹೊಡೆದಿದ್ದೀವಿ, JC-10 ಗಳನ್ನ ಹೊಡೆದಿದ್ದೀವಿ. ನಾವು ಇದರಲ್ಲಿ IC-310 ಅನ್ನು ಹೊಡೆದಾಕಿದ್ದೀವಿ, ಅಮೆರಿಕಾದ F-16 ಗಳನ್ನ ಹೊಡೆದಾಕಿದ್ದೀವಿ. ಮತ್ತು ಪ್ರಿಸೈಸ್ ಆಗಿ ಅಟ್ಯಾಕ್ ಮಾಡ್ತಾ ನಾವು ಪಾಕಿಸ್ತಾನದ ಏರ್ ಬೇಸ್ ಗಳನ್ನು ಧ್ವಂಸ ಮಾಡಿದ್ವಿ. ಎಷ್ಟು 600-700 ಕಿಲೋಮೀಟರ್ ಒಳಗಡೆ ನುಗ್ಗಿ ಏರ್ ಬೇಸ್ ಅನ್ನು ಧ್ವಂಸ ಮಾಡುವಂತ ಕೆಪಾಸಿಟಿ ಇದೆ ಅಂತಂದ್ರೆ ಭಾರತದ ಸಾಮರ್ಥ್ಯ ಇವತ್ತು ಜಗತ್ತಿಗೆ ಅರ್ಥವಾಗುವಂತ ರೀತಿಯಲ್ಲಿದೆ ಅಂತ ನನ್ಗೆ ಅನ್ಸುತ್ತೆ. ಸೊ ಹೀಗಾಗಿ ಭಾರತ ಒಂದು ಹೊಸ ದಿಕ್ಕಿನತ್ತ ಹೋಗ್ತಾ ಇದೆ. ಸೊ ನೀವು ಕೇಳಿರೋ ಪ್ರಶ್ನೆಯ ಕಾರಣಕ್ಕೋಸ್ಕರ ಹೇಳ್ತೀನಿ, ಮುಂದಿನ 3-4 ವರ್ಷಗಳಲ್ಲಿ ಭಾರತದಲ್ಲಿ 550 ಹೊಸ ಡ್ರೋನ್ ಕಂಪನಿಗಳು ಶುರುವಾಗ್ಲಿಕ್ಕಿವೆ. 1000ಕ್ಕೂ ಹೆಚ್ಚು ಡ್ರೋನ್ ಪೈಲಟ್ಗಳು ಬರ್ಲಿಕ್ಕಿದ್ದಾರೆ. ಹೆಚ್ಚು ಕಡಿಮೆ $10 ಬಿಲಿಯನ್ ವಹಿವಾಟು ಮುಂದಿನ 8-10 ವರ್ಷಗಳಲ್ಲಿ ಭಾರತದಲ್ಲಿ ಡ್ರೋನ್ ಮಾರ್ಕೆಟ್ ನಲ್ಲಿ ಆಗ್ಲಿಕ್ಕಿದೆ. 10 ಬಿಲಿಯನ್ ಅಂದ್ರೆ ಹೆಚ್ಚು ಕಡಿಮೆ 80,000 ಕೋಟಿ ರೂಪಾಯಿ, 1 ಲಕ್ಷ ಕೋಟಿ ರೂಪಾಯಿ ಆಲ್ಮೋಸ್ಟ್ ವಹಿವಾಟನ್ನ ನಾವು ಡ್ರೋನ್ಗಳಲ್ಲಿ ಮಾಡ್ಲಿಕ್ಕಿದ್ದೀವಿ. ನಮ್ಮ ಬ್ರಹ್ಮೋಸ್ಗೆ ಬೇಡಿಕೆ ಬಂದಿದೆ, ನಮ್ಮ HQ-9 ಗಳಿಗೆ ಬೇಡಿಕೆ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗೆ, ಅದರಲ್ಲಿ ವಿಶೇಷವಾಗಿ ಆಕಾಶ್ ತೀರ್ಗಳಿಗೆ ಬೆಲೆ ಬಂದಿದೆ. ಇವೆಲ್ಲವನ್ನು ನೋಡುವಾಗ ಐ ಥಿಂಕ್ ಭಾರತ ಹೊಸ ದಿಕ್ಕಿನಲ್ಲಿ ಮುನ್ನಡೀತಾ ಇದೆ ಅಂತ. ಮೇಕ್ ಇನ್ ಇಂಡಿಯಾ ಇಸ್ ವರ್ಕಿಂಗ್.